ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟಿ.ಇ.ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರೋರಿಗೆ ಸ್ಕೂಲ್ ಎಜುಕೇಷನ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಆಗಿದೆ. ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನ ತಿಳಿಸಿರುವಂತಹ ಒಂದು ನೋಟಿಫಿಕೇಶನ್ ಇದಾಗಿದ್ದು, 2024ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ.ಇ.ಟಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥವ್ರು ಈ ಸೂಚನೆಗಳನ್ನ ಮೊದಲು ತಿಳ್ಕೊಂಡು ಅದಾದ ನಂತರ ಅಪ್ಲಿಕೇಶನ್ನ ಸಲ್ಲಿಸಿ ಅಂತ ತಿಳಿಸಿದ್ದಾರೆ. ಮೊದಲನೇ ಇನ್ಸ್ಟ್ರಕ್ಷನ್ಸ್ ನೋಡೋದಾದರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಏಪ್ರಿಲ್ 15, ಲಾಸ್ಟ್ ಡೇಟ್ ಬಂದು ಮೇ 15, 1 ತಿಂಗಳ ಕಾಲಾವಕಾಶ ನೀಡಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಕೂಲ್ ಎಜುಕೇಷನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿ ಅಂತ ತಿಳಿಸಿದ್ದಾರೆ. ಸೆಕೆಂಡ್ ಪಾಯಿಂಟ್ ಬಂದು, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸೂಚನೆಗಳನ್ನ ತಪ್ಪದೆ ಕರೆಕ್ಟಾಗಿ ಓದ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಿ ಅಂತ ತಿಳಿಸಿದ್ದಾರೆ. ಮೂರನೇ ಪಾಯಿಂಟು, ಅಪ್ಲಿಕೇಶನ್ ಹಾಕೋಕ್ಕೆ ಮೇ 15 ಲಾಸ್ಟ್ ಡೇಟ್ ಅಂತ ತಿಳಿಸಿದ್ದಾರೆ. ನಾಲ್ಕನೇ ಪಾಯಿಂಟು, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೇನಾದರೂ ಸರ್ವರ್ ಇಶ್ಯೂ ಇತ್ತು, ಟೆಕ್ನಿಕಲ್ ಇಶ್ಯೂ ಬಂತು ಅಂದರೆ ಒಟ್ಟು 3 ಮೊಬೈಲ್ ನಂಬರ್ಗಳನ್ನು ನಿಮಗೆ ಲ್ಯಾಂಡ್ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೇನಾದರೂ ತೊಂದರೆ ಇದ್ದರೆ ಸಂಪರ್ಕ ಮಾಡಬಹುದು ಅಂತ ತಿಳಿಸಿದ್ದಾರೆ. ಐದನೇದು ಬಂದು ಪಾಯಿಂಟು, ನೀವು ಎಲಿಜಿಬಲ್ ಇದ್ದು ಟಿ.ಇ.ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ಇನ್ನೂ ಮೇ 15ನೇ ತಾರೀಕುವರೆಗೂ ಟೈಮ್ ಇದೆ, ಹಾಕ್ಕೊಳ್ಳೋಣ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ಯಾರ್ಯಾರು ಎಲಿಜಿಬಲ್ ಇದ್ದೀರೋ ಆದಷ್ಟು ಬೇಗ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು, ಅಪ್ಲಿಕೇಶನ್ ಹಾಕಬೇಕಾದ್ರೆ ಪವರ್ ಹೋಯಿತು, ಕರೆಂಟ್ ಹೋಯಿತು ಅಥವಾ ಬೇರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಬಂತು ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ, ಅಂದರೆ ಅಪ್ಲಿಕೇಶನ್ ಕಂಟಿನ್ಯೂ ಮಾಡಬಹುದು ಅನ್ನೋದು ತಿಳಿಸಿದ್ದಾರೆ. ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿ ಅದಾದಮೇಲೆ ಎಡಿಟ್ ಆಪ್ಷನ್ ಇರೋದಿಲ್ಲ. ಬಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಮತ್ತೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು. 7th ಪಾಯಿಂಟ್ ಬಂದು, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ತಪ್ಪು ಮಾಹಿತಿನ ಏನಾದರೂ ಕೊಟ್ಟಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರ. ನೀವೇನಾದರೂ ತಪ್ಪು ಮಾಹಿತಿ ಕೊಟ್ಟಿರೋದು ಅಥವಾ ಡಾಕ್ಯುಮೆಂಟ್ಸಲ್ಲಿ ಇಲ್ಲದೆ ಇರೋದು, ಕನ್ನಡ ಮಾಧ್ಯಮ ಇಲ್ಲ ಅಂದರೂ ಇದೆ ಅಂತ ಕೊಡೋದು, ಅಥವಾ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಈ ಥರ ಮೋಸ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ತಿಳಿಸಿದ್ದಾರೆ. ಮತ್ತು ನೀವೇನಾದರೂ ಬ್ಯಾಂಕ್ ಚಲನ್ ಮುಖಾಂತರ ಫೀಸ್ ಪೇಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೆ ಮೇ 16 ಕೊನೆಯ ದಿನಾಂಕ ಅಂತ ತಿಳಿಸಿದ್ದಾರೆ. ಮೇ 15ಕ್ಕೆ ಲಾಸ್ಟ್ ಡೇಟ್ ಇರೋದು, ಒಂದು ದಿನ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ನೆಕ್ಸ್ಟ್ ಬಂದು, ಫೀಸ್ ಪೇಮೆಂಟ್ನ ನೀವು ಆನ್ಲೈನ್ ಮುಖಾಂತರ ಕೂಡ ಮಾಡಬಹುದು. ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ, ವ್ಯಾಲೆಟ್ ಮುಖಾಂತರ ಮಾಡಬಹುದು. ಅಕಸ್ಮಾತ್ ನೀವೇನಾದರೂ ಬ್ಯಾಂಕ್ ಚಲನ್ ಮುಖಾಂತರ ಪೇಮೆಂಟ್ ಮಾಡ್ತೀನಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕಲ್ಲಿ ಮಾತ್ರ ನೀವು ಫೀಸ್ ಪೇಮೆಂಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆನ್ಲೈನ್ ಮುಖಾಂತರ ಕೂಡ ಫೀಸ್ ಪೇಮೆಂಟ್ ಮಾಡೋ ಆಪ್ಷನ್ ಇದೆ. ನೀವು ಚಲನ್ ಮುಖಾಂತರ ಪೇ ಮಾಡ್ತೀನಿ ಅಂದರೆ ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಬ್ಯಾಂಕ್ ಹೋಗಿ ಫೀಸ್ನ ಪೇಮೆಂಟ್ ಮಾಡಬೇಕು. ಅದಾದಮೇಲೆ ನೀವು 24 ಗಂಟೆಗಳ ಟೈಮ್ ತೊಗೊಳುತ್ತೆ ಜನರೇಟ್ ಆಗೋದಕ್ಕೆ. ಅದಾದಮೇಲೆ ನೀವು ಪ್ರಿಂಟೌಟ್ನ ತೆಗೋಬಹುದು ಅಂತ ತಿಳಿಸಿದ್ದಾರೆ. ನೀವೇನಾದರೂ ಫೀಸ್ ಪೇಮೆಂಟ್ ಮಾಡಿ 12 ಅವರ್ ಕಾಯಬೇಕು ಫೈನಲ್ ಪ್ರಿಂಟೌಟ್ ತಗೊಳ್ಳೋದಕ್ಕೆ ಅಂತ ಕೂಡ ತಿಳಿಸಿದ್ದಾರೆ. 11ನೇ ಪಾಯಿಂಟ್ ನೋಡೋದಾದರೆ, ಬೇರೆ ಯಾವುದೇ ರೂಪದಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ DD ಮುಖಾಂತರ ನೀವೇ ಡೈರೆಕ್ಟ್ ಹೋಗಿ ಪೇಮೆಂಟ್ ಮಾಡೋದು ಆ ಥರ ಇರೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪೇಮೆಂಟ್ ಮಾಡ್ಬೋದು, ಅಥವಾ SBI ಚಲನ್ ಮುಖಾಂತರ. ಇನ್ನು ಇಂಟರ್ನೆಟ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಕ್ರ್ಯಾಶ್ ಆಗುತ್ತೆ ಅನ್ನೋದಾದರೆ ಕೊನೆ ಲಾಸ್ಟ್ ಡೇಟ್ವರೆಗೂ ಕಾಯ್ದೆ ಆದಷ್ಟು ಬೇಗ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಫೀಸ್ ಪೇಮೆಂಟ್ ಮಾಡಿ ಅದಾದಮೇಲೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವೇನೇನು ಹಾಕಿದ್ದೀರಾ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಡೇಟ್ ಕರೆಕ್ಟಾಗಿದೆಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ, ಮೀಸಲಾತಿ ಕರೆಕ್ಟಾಗಿದೆಯಾ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫೈನಲ್ ಸಬ್ಮಿಷನ್ ಕೊಡಿ. ಒಂದ್ಸಲ ನೀವು ಸಬ್ಮಿಷನ್ ಅಂತ ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೂ ಚಾನ್ಸಸ್ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. 13ನೇ ಪಾಯಿಂಟ್ ಅದೇ ಇದೆ. ಒಂದ್ಸಲ ನೀವು ಫೈನಲ್ ಮಾಡಿದ್ಮೇಲೆ, ಸಬ್ಮಿಷನ್ ಮಾಡಿದ್ಮೇಲೆ ತಿದ್ದುಪಡಿ ಮಾಡೋಕ್ಕೂ ಆಗಲ್ಲ, ಮಾಹಿತಿನ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ನೀವು ಹೋಗ್ಬಿಟ್ಟು ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದು ಯಾವುದಕ್ಕೂ ಚಾನ್ಸ್ ಇರೋದಿಲ್ಲ. ಆನ್ಲೈನ್ ಹಾಕಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ಹಾಕ್ತೀರಾ ಅದೇ ಫೈನಲ್ ಅಂತ ತಿಳಿಸಿದ್ದಾರೆ. ಆನ್ಲೈನಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಿರ್ತೀರಾ, ನಿಮ್ಮ ಬ್ಯಾಂಕಿಂದ ಅಕೌಂಟ್ ಪೇಮೆಂಟ್ ಆಗಿರುತ್ತೆ. ಬಟ್ ಅದರಲ್ಲಿ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂತ ಬಂತು ಅಂದರೆ ಅದಕ್ಕೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಹೊಣೆ ಆಗೋದಿಲ್ಲ. ಅದಕ್ಕೆ ನೀವೇ ಜವಾಬ್ದಾರಿ ಅಂತ ತಿಳಿಸಿದ್ದಾರೆ. ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಅಮೌಂಟ್ ಕಟ್ಟಾಗಿ ಕೂಡ ನಿಮಗೆ ಏನಾದರೂ ಫೀಸ್ ಪೇಮೆಂಟ್ ಆಗಿಲ್ಲ ಅಂದರೆ ಅದಕ್ಕೆ ಕಚೇರಿ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ.
ಒಂದ್ಸಲ ನೀವು ಪೇಮೆಂಟ್ ಮಾಡಿದ್ಮೇಲೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ರಿಟರ್ನ್ ಅಮೌಂಟು ಅವ್ರು ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ. 15ನೇ ಪಾಯಿಂಟ್ ಬಂದು ನೀವು ಏನು ಅಪ್ಲಿಕೇಶನ್ ಹಾಕ್ತೀರಾ ಆಗ ಫೋಟೋ ಮತ್ತು ಸೈನ್ನ ಅಪ್ಲೋಡ್ ಮಾಡಬೇಕು. ನೀವೇನಾದರೂ ಫೀಸ್ ಕನ್ಸಕ್ಷನ್ ಆಗಿದ್ದರೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಫಿಸಿಕಲ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದರದ್ದು ನಿಮಗೆ PDF ಫಾರ್ಮಲ್ಲಿ ಇರಬಾರ್ದು, JPG ಅಂದರೆ ಫೋಟೋ ಥರದಲ್ಲಿ ಇರಬೇಕು. ಫೋಟೋನ ಅಪ್ಲೋಡ್ ಮಾಡಬೇಕು, ಅದನ್ನು ಸ್ಕ್ಯಾನ್ ಮಾಡಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಆನ್ಲೈನಲ್ಲಿ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಅದ್ರ ಮುಖಾಂತರ ನಿಮಗೆ ಎಕ್ಸಾಮ್ಸ್ಗೆ ಕರೀತಾರೆ. ಅರ್ಹತೆಯಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಅರ್ಹತೆಗೊಂಡಲ್ಲಿ ಅರ್ಹತಾ ಪ್ರಮಾಣ ಪತ್ರವನ್ನು ನಿರ್ಧರಿಸುವುದರಿಂದ ನೋಡಿ, ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಅದ್ರ ಮುಖಾಂತರ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ರೀತಿಯ ತಪ್ಪಾದ ಮಾಹಿತಿಗಳನ್ನ ಅಥವಾ ಕರೆಕ್ಟಾಗಿ ಇಲ್ಲದೆ ಇರೋ ಮಾಹಿತಿ, ಅರ್ಧಬರ್ಧ ಮಾಹಿತಿ ಕೊಡೋದು, ತಪ್ಪು ಮಾಹಿತಿ ಕೊಡೋದು, ಈ ರೀತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಏನಿರುತ್ತೋ ಅದನ್ನು ಕರೆಕ್ಟಾಗಿ ಅಪ್ಲಿಕೇಶನಲ್ಲಿ ಹಾಕಿ ಅಂತ ತಿಳಿಸಿದ್ದಾರೆ. 17ನೇ ಪಾಯಿಂಟ್ ಬಂದು ನೀವೇನಾದರೂ ಮೀಸಲಾತಿನ ಪಡ್ಕೊಳ್ಳೋ ಅಂಥ ಅಭ್ಯರ್ಥಿಗಳಾಗಿದ್ದರೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ ಆಗಿರಬಹುದು, ಈ ರೀತಿಯಾಗಿ ಕ್ಯಾಸ್ಟ್ ಇನ್ಕಮ್ದು, ವಿಕಲಚೇತನ ಅಭ್ಯರ್ಥಿ, ಈ ಥರ ಮೀಸಲಾತಿನ ಪಡೆಯೋ ಹಾಗಿದ್ದರೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಅಕಸ್ಮಾತ್ ಅದನ್ನು ನೀವು ಖಾಲಿ ಬಿಟ್ಟರೆ ಅಂತ ಅಂದ್ಕೊಂಡ್ರೆ ಅದು ಸಾಮಾನ್ಯ ವರ್ಗ ಅಂತಲೇ ಪರಿಗಣನೆಗೆ ತಗೊಳ್ತಾರೆ, ಜನರಲ್ ಅಂತ ತೊಗೊತಾರೆ. ಆನ್ಲೈನ್ ಮುಖಾಂತರ 18ನೇ ಪಾಯಿಂಟು, ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಅದು ಫೈನಲ್ ಪ್ರಿಂಟೌಟ್ನ ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಅಕಸ್ಮಾತ್ ಅದೇನಾದರೂ ನಿಮ್ಮ ಹತ್ರ ಕಳೆದೋಯ್ತು ಅಂದರೆ ಮತ್ತೆ ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಫೈನಲ್ ಪ್ರಿಂಟೌಟ್ ಇನ್ನೊಮ್ಮೆ ತಗೋಬಹುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಬಂದು ಮೊದಲೇ ಹೇಳಿದ್ದೀನಿ ಮತ್ತೆ ಹೇಳ್ತಿದ್ದೀನಿ, ಏಪ್ರಿಲ್ 15, ಲಾಸ್ಟ್ ಡೇಟ್ ಬಂದು ಮೇ 15. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಬ್ಯಾಂಕ್ ಚಲನ್ ಇದ್ದು ಪೇ ಮಾಡ್ತೀನಿ ಅಂದರೆ ಮೇ 16ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಇನ್ನು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳಿದ್ದಾರೆ. ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಹೋಗಿ ಮೊದಲು ಅಕೌಂಟ್ ಕ್ರಿಯೇಷನ್ ಮಾಡ್ಕೋಬೇಕು. ನಂತರ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಒಟ್ಟು 8 ಸ್ಟೆಪ್ಗಳೇನೋ ಇದ್ದಾವೆ, ಈ ಎಲ್ಲ ಸ್ಟೆಪ್ಗಳನ್ನ ಫಿಲ್ ಮಾಡಿ ಅದಾದಮೇಲೆ ಅಪ್ಲಿಕೇಶನ್ ಫೈನಲ್ ಮಾಡ್ಕೋಬಹುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಧಿಸೂಚನೆ ಮತ್ತು ಅಪ್ಲಿಕೇಶನ್ ಹಾಕೋದು ಹೇಗೆ ಎಲ್ಲನೂ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.